ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಪಹಲ್ಗಾಮ್ ಘಟನೆ ಖಂಡಿಸಿ ಸಾಂಘಿಕ ವರ್ತಕರ ಸಂಘದಿಂದ ಮೌನ ಪ್ರತಿಭಟನೆ. ಉಗ್ರ ಕೃತ್ಯ ಖಂಡಿಸಿ ಭಯೋತ್ಪಾದಕರನ್ನು ಮಟ್ಟ ಹಾಕಲು ಮಲ್ಲಿಕಾರ್ಜುನ್, ಅಶ್ವಿನಿ ಕುಮಾರ್, ಮೇಘರಾಜ್, ಮೈತ್ರಿ ಪಾಟೀಲ್ ಒತ್ತಾಯ. ಈಗ ಸುದ್ದಿಯ ವಿವರ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನು ಖಂಡಿಸಿ ಶನಿವಾರ ಸಾಂಘಿಕ ವರ್ತಕರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿ ಭಯೋತ್ಪಾದಕರ ವಿರುದ್ಧ ಕ್ರಮ ಕೈಗೊಳ್ಳಲು ಒತ್ತಾಯಿಸಲಾಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆದು ಹಳೆ ಬಸ್ ನಿಲ್ದಾಣದಲ್ಲಿ ಖಂಡನಾ ಸಭೆ ನಡೆಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವರ್ತಕರ ಸಂಘದ ಅಧ್ಯಕ್ಷ ಯುಜಿ ಮಲ್ಲಿಕಾರ್ಜುನ್, ಶೃಂಗೇರಿ ಶಂಕರಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್, ಬಿಜೆಪಿ ಮಾಜಿ ಅಧ್ಯಕ್ಷ ಟಿಡಿ ಮೇಘರಾಜ್, ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿದರು. ಪ್ರಮುಖರಾದ ಸವಿತಾ ವಾಸು, ಪ್ರೇಮಾ ಕಿರಣ್ ಸಿಂಗ್, ಮಧುರಾ ಶಿವಾನಂದ್, ಭಾವನಾ ಸಂತೋಷ್, ಗಣೇಶ್ ಪ್ರಸಾದ್, ಸುಳಗೋಡು ಗಣಪತಿ, ಅನಿಲ್, ಚಂದ್ರಶೇಖರ್, ಪ್ರತಿಮಾ ಜೋಗಿ, ಐವಿ ಹೆಗಡೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಬಹಳ ಶಕ್ತಿ ಇರುವಂತವರು ನೀವು ಪ್ರತಿಯೊಬ್ಬರು 100-150 ಜನ ಒಬ್ಬೊಬ್ರು ಕರ್ಕೊಂಡ್ಬಂದ್ರೆ ಒಂದು 10,000 ಜನ ಆಗುತ್ತೆ ನಮ್ಮಲ್ಲಿ. ಇದು ಭಾರತ ರಾಷ್ಟ್ರೀಯ ಸಮಸ್ಯೆ ಇರ್ಬೋದು, ಮಾನವೀಯತೆಯ ಸಮಸ್ಯೆ ಬಂದಿದೆ ನಮಗೀಗ. ನಮ್ಮ ಕುಟುಂಬ ಅಥವಾ ನಮ್ಮ ನೆಂಟರಿಷ್ಟು, ನಮ್ಮ ಊರಿನವ್ರು ಯಾರಾದ್ರೂ ಈ ತರ ಒಂದು ಸತ್ತಿದ್ರೆ ನಾವು ಇಡೀ ಸಾಗರ ಒಂದು ವಾರಗಟ್ಟಲೆ ಬಂದ್ ಮಾಡ್ಬೇಕಂತ ಪರಿಸ್ಥಿತಿ ಆಗ್ತಿತ್ತು. ಅಥವಾ ಮೃತರಾದಂಥವರಿಗೆ, ಅವರ ಕುಟುಂಬದವರಿಗೆ ಒಂದು ಅನ್ಯಾಯ ಯಾವ ರೀತಿ ಆಗಿದೆ ಅನ್ನೋದು ಇನ್ನೂ ವರ್ಣನೆ ಆಗೋದಕ್ಕೆ ಟಿವಿಯಲ್ಲಿ ಇರ್ಬೋದು, ಮಾಧ್ಯಮದಲ್ಲಿ ಇರ್ಬೋದು, ಯಾವ್ಯಾವ ರೀತಿ ಅವರು ಹಿಂಸೆ ಮಾಡಿ ಬಂದರು ಅನ್ನೋದಕ್ಕೆ ಬರ್ತಾ ಇರ್ತದೆ. ಆದ್ರಿಂದ ಈ ಒಂದು ಅಮಾನವೀಯ ಘಟನೆಯನ್ನ ಖಂಡಿಸುವ ಉದ್ದೇಶದಿಂದ ತುರ್ತಾಗಿ ನಾವು ಇವತ್ತಿನ ದಿವಸ ಖಂಡನಾ ಸಭೆಯನ್ನ ತಮ್ಮೆಲ್ಲರ ಸಹಕಾರದಿಂದ ನಾವು ಮಾಡ್ತಾ ಇದ್ದೇವೆ. ತಮಗೆ ತಿಳಿದ ಹಾಗೆ ರಾಷ್ಟ್ರೀಯ ಸಮಸ್ಯೆ ಇರ್ಬೋದು, ಮಾನವೀಯ ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆ, ಎಲ್ಲರ ಭೂಕಂಪ ಮತ್ತೊಂದು ಸಮಸ್ಯೆ ಏನಿದ್ರು ಸಹ ನಮ್ಮ ವರ್ತಕ ಸಂಘದ ಎಲ್ಲಾ ಸದಸ್ಯರು ಸೇರ್ಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಂಡು ತುರ್ತಾಗಿ ನಾವು ಅದನ್ನು ನೆರವೇರಿಸ್ತೇವೆ. ಹಿಂದೆ ಎಲ್ಲಾ ಘಟನೆಗಳಿಗೂ ನಾವು ಕಾರಣಕರ್ತರಾಗಿದ್ದೇವೆ. ಈಗೇನಾಗಿದೆ ಅಂದ್ರೆ ಇದು ಜೀವನವನ್ನೇ ತ್ಯಾಗ, ಆ ಕುಟುಂಬಕ್ಕೆ ಆಗಿದಂತ ಅನ್ಯಾಯ ಇದು ಯಾರಿಗೂ ಆಗಬಾರ್ದು. ನಮ್ಮ ಸರ್ಕಾರಕ್ಕೆ ಬಲವಾದಂತ ಒಂದು ಸಹಕಾರವನ್ನ, ಪ್ರೋತ್ಸಾಹವನ್ನ ನಾವು ಕೊಡಬೇಕು. ಅನೇಕರು ಮಹನೀಯರು ಮಾತಾಡಿದ್ದಾರೆ. ನಮ್ಮ ರಕ್ಷಣಾ ಇಲಾಖೆ ದೌರ್ಬಲ್ಯ ಅಂತ ಹೇಳಿ. ದೌರ್ಬಲ್ಯ ಅಲ್ಲ, ಅವರು ಸಹ ನಮ್ಮಂಗೆ ಮನುಷ್ಯರು. ಕುಟುಂಬ, ತಂದೆ ತಾಯಿ, ಹೆಂಡತಿ, ಮಕ್ಕಳು ಎಲ್ಲ ಬಿಟ್ಟು ರಕ್ಷಣೆಗೆ ಹೋಗಿದ್ದಾರೆ. ಏನಾರ ನ್ಯೂನತೆ ಇದ್ರೆ ಅದು ನಾವು ಸರ್ಕಾರದ ಮುಖಾಂತರ ಅದನ್ನು ಸರಿಪಡಿಸ್ಕೋಬೇಕೇ ವಿನ ಅವರನ್ನ ಜಗಳದಾಗ್ಲಿ, ಅವ್ರ ಮೇಲೆ ಅನುಮಾನ ಮಾಡೋಂತಾಗ್ಲಿ, ಅವರ ದಕ್ಷತೆಯನ್ನ ಪ್ರಶ್ನೆ ಮಾಡೋಂಥದ್ದು ಸಮಯ ಅಲ್ಲ, ಸಂದರ್ಭವೂ ಅಲ್ಲ, ವಿಷಯವೂ ಅಲ್ಲ. ಅದು ಯಾವುದೇ ಸರ್ಕಾರ ಇರ್ಬೋದು. ಆದ್ರಿಂದ ನಾನು ಹೇಳಿದಿಷ್ಟೇ, ನಮ್ಮನ್ನ ರಕ್ಷಣೆ ಮಾಡ್ತಿರ್ತಕ್ಕಂಥ ಸೈನಿಕರಿರ್ಬೋದು, ಪೊಲೀಸರಿರ್ಬೋದು, ಯಾರೇ ಇರ್ಬೋದು, ಅವರೆಲ್ಲರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಈವರೆಗೂ ನಮ್ಮೆಲ್ಲರೂ ರಕ್ಷಣೆ ಮಾಡೋದಕ್ಕೆ ಮೊದಲನೇದಾಗಿ ಅವರಿಗೆ ಕೃತಜ್ಞತೆ ಹೇಳ್ತಾ, ಮುಂದಿನ ದಿನಗಳಲ್ಲಿ ಏನೇನು ಒಂದು ಸಂದರ್ಭ ಬಂದ್ರೆ ನಾವೆಲ್ಲ ಪೊಲೀಸ್ ಇಲಾಖೆ ಇರ್ಬೋದು, ಆರ್ಮಿ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಾವೆಲ್ಲ ನಿಮ್ ಜೊತೆಗಿದ್ದೇವೆ. ಉಗ್ರ ಕ್ರಮ ತಗೋಬೇಕು, ಇಂಥ ಘಟನೆಗಳು ಆಗದೆ ನೋಡ್ಕೋಬೇಕು ಅಂತ ಹೇಳ್ತಾ ಈ ಸಭೆಯನ್ನು ಉದ್ದೇಶಿಸಿ ಸನ್ಮಾನ್ಯ. ಇನ್ನೊಂದು ಸಂಗತಿ, ಪಾಕಿಸ್ತಾನದ ಬಗ್ಗೆ ನಮ್ಮ ದೇಶದಲ್ಲಿ ಇರುವಂತಹ ಒಬ್ಬ ರಾಜಕಾರಣಿ ಹೇಳ್ತಾರೆ, ಒಂದು ಪಕ್ಷಕ್ಕೆ ಅದು ಶತ್ರು ದೇಶ ಆಗಿರ್ಬೋದು, ಮತ್ತೊಂದು ಪಕ್ಷಕ್ಕೆ ಅದು ನೆರೆ ರಾಷ್ಟ್ರ ಅಂತ ಮಾತನ್ನು ಹೇಳ್ತಾರೆ. ಪ್ರಾಯಶಃ ಅವರು ಮರೆತು ಅದು ನೆರೆ ಹೊರ ರಾಷ್ಟ್ರ ಅಂತದನ್ನು ಅವರು ಪ್ರಾಯಶಃ ಮಾಡಿಸಿದ್ದಾರೆ. ಶತ್ರು ರಾಷ್ಟ್ರ ಆಗಿರುವಂಥದ್ದು ಯಾವತ್ತು ಭಾರತ ಮತ್ತು ಪಾಕಿಸ್ತಾನದ ವಿಭಜನೆ ಆಯಿತೋ ಅಂದಿನಿಂದಲೇ
ಪಾಕಿಸ್ತಾನ ನಮ್ಮ ಭಾರತ ದೇಶದ ಮೇಲೆ ಕಿಡಿಕಾಡ್ತಾ ಇದೆ, ಹೋರಾಟವನ್ನು ಮಾಡ್ತಾ ಇದೆ, ಯುದ್ಧವನ್ನು ಮಾಡ್ತಾ ಇದೆ. ಈ ಸಂಗತಿಯನ್ನು ನಾವು ಗಮನಿಸಬೇಕು. ಶತ್ರುಗಳನ್ನ ನಾವು ಶತ್ರುಗಳ ಅಂತಲೇ ಹೇಳಬೇಕಾಗ್ತದೆ, ಅದ್ರ ಎರಡನೇ ಮಾತಿಲ್ಲ. ನಾವು ಅದನ್ನ ಗಟ್ಟಿಯಾಗಿ ಯಾವತ್ತು ಹೇಳ್ತೇವೋ ಇಲ್ಲಿ ನಮ್ಮಲ್ಲಿ ನಾವು ರಾಜಕಾರಣ ಮಾಡುವಂತ ಅಗತ್ಯ ಇಲ್ಲ. ಒಂದು ಮಾತನ್ನು ನಾವು ಹೇಳಬೇಕು. ನಾವು ಇವತ್ತು ನಾನು ಅನೇಕ ಇಡೀ ದೇಶದ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿರೋಧಗಳು ವ್ಯಕ್ತ ಆಗ್ತಾ ಇದೆ. ಮುಸಲ್ಮಾನರು ಒಂದಷ್ಟು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಕ್ರೈಸ್ತರು ಒಂದಷ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಬಜರಂಗ ದಳಗಳು ಒಂದಷ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಒಂದು ಸಂಗತಿ ತಿಳ್ಕೊಳ್ಬೇಕು, ನಾವೆಲ್ಲರೂ ಭಾರತೀಯರು ಒಂದು ಸಂಗತಿಯನ್ನು ತಿಳ್ಕೊಳ್ಬೇಕು. ನಾವು ನಿಮಗೆ ಬೇಡ, ನಮಗೆ ನಾವೆಲ್ಲರೂ ಭಾರತೀಯರು ಸೇರಿ ಈ ಒಂದು ಪ್ರತಿಭಟನೆಯನ್ನ ತಾಲೂಕು ತಾಲೂಕು ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿಭಟನೆಯನ್ನು ಮಾಡಿದಾಗ ಮಾತ್ರ ಈ ಉಗ್ರವಾದಕ್ಕೆ ನಾವೊಂದು ಅರ್ಥವನ್ನು ಕೊಡಬಹುದು. ಇದರ ವಿರುದ್ಧದ ಹೋರಾಟಕ್ಕೆ ಒಂದು ಬಲವಾದ ಶಕ್ತಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಖಂಡಿತವಾಗಿ ಬರ್ತದೆ. ಬೇರೆ ಬೇರೆಯಾಗಿ ನಾವು ಹೋರಾಟ ಮಾಡುವುದು ಬೇಡ. ಒಂದು ವೇಳೆ ಬೇರೆ ಬೇರೆಯಾಗಿ ನಾವು ಹೋರಾಟ ಮಾಡುವುದು ಬೇಡ. ನಾನು ಎಲ್ಲರಿಗೂ ಕರೆಯನ್ನು ಕೊಡ್ತಾ ಇದ್ದೇನೆ. ಇವತ್ತು ಸಾಂಘಿಕ ವರ್ತಕರ ಸಂಘದಿಂದ ಇವತ್ತು ನಾವು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆದರೆ ಮಲ್ಲಿಕಾರ್ಜುನವರು ಒಂದು ಮಾತನ್ನು ಬಹಳ ಚೆನ್ನಾಗಿ ಹೇಳಿದರು, 16,000 ಸೇರಬೇಕು ಅಂತ ಹೇಳಿ. ಇದು ಮುಂದಿನ ದಿನಗಳಲ್ಲಿ ಸತ್ಯದಲ್ಲೇ ಸಾಂಘಿಕ ವರ್ತಕರ ಸಂಘದಿಂದಲ್ಲ, ಸಾಂಘಿಕ ಸಾಗರದಿಂದ ನಾವೆಲ್ಲರೂ ಸೇರಿ ಒಂದು 25,000 ಸೇರಿ ಹೋರಾಟವನ್ನು ಮಾಡಬೇಕು. ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಡಬೇಕು. ಸಾಗರದಲ್ಲಿ ಸಾಗರೋಪಾದಿಯಾಗಿ ಭಾರತೀಯರು, ರಾಷ್ಟ್ರಪ್ರೇಮಿ ಭಾರತೀಯರು ಸೇರಿದ್ದಾರೆ. ಸೇರಿ ಈ ಹೋರಾಟಕ್ಕೆ ಒಂದು ಚಾಲನೆ ಕೊಡ್ತಾ ಇದ್ದೇವೆ. ಅದು ದೇಶದ ಮೂಲೆ ಮೂಲೆಯಲ್ಲಿ ಸಾಯಲು ಪ್ರತಿಧ್ವನಿ ಆದಾಗ ಮಾತ್ರ ನಮ್ಮ ಹೋರಾಟಕ್ಕೆ ಒಂದು ಶಕ್ತಿ ಸಿಗ್ತದೆ. ಬಂಧುಗಳೇ, ಆ ಕೆಲಸವನ್ನು ನಾವೆಲ್ಲರೂ ಸೇರಿ ನಾವು ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ಉಚ್ಚಾಟ ಕರೆಯ ಸಂದರ್ಭದಲ್ಲಿ ಸ್ವಲ್ಪ ಜನ ಸೇರಿರ್ಬೋದು. ಅದಕ್ಕೆ ನಾನು ಮೊದಲಕ್ಕಾಗಿ ನಾನು ಪ್ರಸ್ತಾಪವನ್ನು ಮಾಡಿದೆ, ರಾಷ್ಟ್ರ ಪ್ರೇಮಿ ಭಾರತೀಯರಿಗೆ ಪ್ರಸ್ತಾಪ ಮಾಡಿದ್ದೆ. ಹಾಗಾಗಿ ನಾವಿಲ್ಲಿ ಒಂದು 106 ಜನ ಏನಿದ್ದೇವೆ, ನಾವೊಂದು 25,000 50,000 ಸೇರಿಸುವಂತ ಕೆಲಸವನ್ನು ಮುಂದಿನ ನಾವು ಮಾಡೋಣ. ಎಲ್ಲರೂ ಸೇರಿ ಮಾಡೋಣ, ಎಲ್ಲರಿಗೂ ಕರೆಯನ್ನು ಕೊಡೋಣ. ಬನ್ನಿ, ನೀವು ರಾಷ್ಟ್ರೀಯ ಒಂದು ಹೆದ್ದಾರಿಯಲ್ಲಿ ನಾವೆಲ್ಲರೂ ಹೋಗೋಣ ಅಂತ ಹೇಳುವಂತ ಮಾತನ್ನು ಈ ಸಂದರ್ಭದಲ್ಲಿ ರಾಜ್ಯ ನಮ್ಗೆಲ್ಲರಿಗೂ ನೋಡಿದೆ. ಇವತ್ತು 25 ಜನ ಬೆಳಗಾವದಲ್ಲಿ ಏನು ಹತ್ಯೆಯನ್ನು ಮಾಡಿದ್ರು ನಮ್ಗೆಲ್ಲರಿಗೂ ಅತ್ಯಂತ ತೀವ್ರವಾದ ನೋವನ್ನು ನಾವು ಅನುಭವಿಸಿದ್ದೇವೆ. ಆದರೆ ಮುಂದಿನ ದಿನಗಳಲ್ಲಿ ಇದು ಆಗೋದು ಬೇಡ ಅಂತ ಹೇಳಾದ್ರೆ ನಾವೆಲ್ಲರೂ ಭಾರತೀಯರು ಒಂದು ಸಂದೇಶವನ್ನು ನಾವು ಕೊಡಲೇಬೇಕಾಗಿದೆ. ಯಾರಿಗೆ ಈ ದೇಶದಲ್ಲಿ ಪಾಕಿಸ್ತಾನ ಬಗ್ಗೆ ಅಭಿಮಾನ ಇದೆ, ಅವರು ಪಾಕಿಸ್ತಾನಕ್ಕೆ ಹೋಗಿ ಅದ್ರ ಬಗ್ಗೆ ನಮಗೇನು ಬೇಸರ ಇಲ್ಲ. ಯಾರಿಗೆ ಆ ಶರೀರದ ಮೇಲೆ ಅಭಿಮಾನ ಇದೆ, ಯಾರಿಗೆ ಭಾರತದ ಮೇಲೆ ಅಭಿಮಾನ ಇದೆ, ಬಾಂಗ್ಲಾದೇಶಕ್ಕೆ ಹೋಗಿ. ನಮ್ಮ ದೇಶದಲ್ಲಿದ್ದಾಗ ನಮ್ಮ ದೇಶದ ಗಾಳಿ, ಬೆಳಕು, ನೀರು ಎಲ್ಲವನ್ನು ಹಣ್ಣನ್ನು ನಾವು ತಿನ್ನದ್ದು ಈ ಭೂಮಿಯ ಹೊರತಾಗಿ ನಾವು ಇರಬೇಕಾಗಿದೆ. ಈ ಭೂಮಿಯ ಹೊರವನ್ನು ನಾವು ತಿನ್ನಬೇಕಾಗಿದೆ. ಅಂತ ಕೆಲಸವನ್ನು ನಾವು ಮಾಡಿದಾಗ ಮಾತ್ರ ಅದು ನಮ್ಮ ಜೀವನದ ಸಾರ್ಥಕತೆ ಇರುವಂತ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಮತ್ತೊಂದು ಸಂಗತಿಯನ್ನು ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಾವು ಕೇವಲ ಪಾಕಿಸ್ತಾನ ಅಂತ ಮಾತನ್ನು ಹೇಳ್ತೇವೆ. ಜೊತೆಗೆ ಚೈನೋತ್ಸವ ನಮ್ಮ ಪಕ್ಕದಲ್ಲಿದೆ. ಈ ಒಂದು ಉಗ್ರವಾದ ಹೋರಾಟಕ್ಕೆ ಚೈನದ ವಿರೋಧದ ಇದೆ ಅಂತ ಒಂದು ಸಂಗತಿ ನಾವು ಮರೆಯಬಾರದು. ಪ್ರಾಯಶಃ ತಾವೆಲ್ಲರೂ ಪತ್ರಿಕೆಯಲ್ಲಿ ಗಮನಿಸಿದಿರಿ. ಮೊನ್ನೆ ಅಮೆರಿಕದ ಉಪಾಧ್ಯಕ್ಷರು ದೇಶಕ್ಕೆ ಒಂದೊಂದು ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಭಾರತ ದೈತ್ಯ ಶಕ್ತಿಯಾಗಿ ಬರ್ತಾ ಇದೆ, ಭಾರತ ಇಡೀ ಪ್ರಪಂಚವನ್ನ ನಿರ್ವಹಣೆ ಮಾಡಬಹುದು ಅಂತ ಹೇಳುವಂತ ಸಂದೇಶ ಯಾವ ಹೋಯ್ತು ಅದು ಚೈನಾಕ್ಕೆ ಅಲ್ಲಿ ನರಕ ಶುರುವಾಯಿತು. ಆ ನರಕ ಪಾಕಿಸ್ತಾನದವರು ಉಪಯೋಗಿಸಿದ್ರು ನಮ್ಮ ದೇಶದ ಮೇಲೆ ಬಾಣವನ್ನು ಬಿಟ್ಟರು. ಈ ಸಂಗತಿಯಿಂದ ಅರ್ಥ ಮಾಡ್ಕೊಳ್ಬೇಕು ನಾವು. ನಮಗೆ ಯಾವ ದೇಶ ನಮಗೆ ಗೊತ್ತು, ಶತ್ರು ರಾಷ್ಟ್ರವೇ. ಅದಕ್ಕೆ ಅತ್ಯಂತ ಹೇಯವಾದ, ಅಮಾನವೀಯವಾದ ಹೇಡಿಯ ಕೃತ್ಯ ಕಾಶ್ಮೀರದಲ್ಲಿ ನಡೆದಿದೆ. ಅಮಾಯಕವಾದಂತ 26 ಜನರ ಪ್ರಾಣವನ್ನ ಹೇಡಿ ಉಗ್ರಗಾಮಿಗಳು, ಹೇಡಿ ಅಂತ ಯಾಕೆ ಅಂತಂದ್ರೆ ನಿಮಗೆ ತಾಕತ್ತಿದೆ, ಎರಡಿಗೊಂದು ಹೊಡಿತೇವೆ ಅನ್ನೋದನ್ನು ಹೇಳಬೇಕು. ಅದು ಬಿಟ್ಟು ಪ್ರವಾಸಕ್ಕೆ ಕೊಂಡಿರ್ತಕ್ಕಂಥ ಮುಕ್ತ ಮನಸ್ಸುಗಳನ್ನ, ಹೃದಯಗಳನ್ನ
ಹಿಂಬಾಗಿಲಿಂದ ಬಂದಿರತಕ್ಕಂಥ ಹೇಳಿ ಉಗ್ರಗಾಮಿಗಳು 26 ಜನರ ಪ್ರಾಣ ಪಕ್ಷಿಯನ್ನ ಹಾರಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ದೇಶಕ್ಕೊಂದು ಸಂದೇಶ ಇದೆ. ಆ ಸಂದೇಶ ಅಂತಂದ್ರೆ ದೇಶವಾಸಿಗಳು ಜಾತಿಯನ್ನ, ಧರ್ಮವನ್ನ, ರಾಜಕೀಯವನ್ನ ಮೀರಿ ನಾವು 140 ಕೋಟಿ ಭಾರತೀಯರು ನಾವು ಒಂದಾಗಿದ್ದೇವೆ. ಅಮಾಯಕ ಜೀವಗಳನ್ನ ಬಲಿ ತೆಗೆದಿರ್ತಕ್ಕಂಥ ಆ ಉಗ್ರಗಾಮಿಗಳನ್ನ ಬೆಂಬಲಿಸಿರ್ತಕ್ಕಂಥವರನ್ನ ಬೇರೆ ಸಹಿತವಾಗಿ ಕಿತ್ತೋಗಿದ್ದಾರೆ ಅಂತಕ್ಕಂಥ ದೃಢ ಸಂಕಲ್ಪವನ್ನು ಮಾಡತಕ್ಕಂಥ ಕಾರ್ಯಕ್ರಮಗಳಿವೆ. ಆ ಸಂದೇಶಕ್ಕೆ ಪೂರಕವಾಗಿ ಸಾಗರದ ವರ್ತಕ ಬಂಧುಗಳು ಯೋಚನೆ ಮಾಡಿ ನಾಗರಿಕರ ಜೊತೆಗೆ ಸೇರಿ ಇಡೀ ರಾಷ್ಟ್ರಕ್ಕೆ ಮಾದರಿ ಆಗ್ತಕ್ಕಂಥ ಮೌನ ಮೆರವಣಿಗೆ ಜಾಗೃತ ಸಭೆಯನ್ನ ನಮ್ಮೂರಿನ ವರ್ತಕ ಸಂಘದವರು ಆಯೋಜನೆ ಮಾಡಿ ಯಶಸ್ವಿ ಮಾಡಿದ್ದಾರೆ. ಆ ದೇಶಭಕ್ತ ವರ್ತಕ ವೃಂದಕ್ಕೆ ನಾಗರಿಕರ ಪರವಾಗಿ ಒಂದು ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಣೆ ಮಾಡಲಾಗಿದೆ. ತಮ್ಮೆಲ್ಲರಿಗೂ ವಿಷಯದ ಆಳ, ಆಂತರ್ಯ, ಗಂಭೀರತೆ ತಮಗೆ ಗೊತ್ತಿದೆ. ಸುದೀರ್ಘವಾದ ಮಾತಾಡಕ್ಕೆ ಹೋಗಲ್ಲ, ಆದರೆ ಮನುಷ್ಯನ ನೆನಪು ಕ್ಷಣಿಕ. ಕೆಲವು ನೆನಪುಗಳನ್ನ ಆಧಾರ ಮನಸ್ಸಿನ ಮೇಲೆ ಬಿತ್ತರಿಸಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಭಾರತ ಬದಲಾಗಿದೆ. ಒಂದು ಕಾಲ ಇತ್ತು ನಮ್ಮ ಸೈನಿಕರ ಕೈಲಿ AK-47 ರೈಫಲ್ ಇದ್ರು, ಎದುರುಗಡೆಯ ಉಗ್ರಗಾಮಿ ಸೈನಿಕನ ಗುಂಡನ್ನು ಹಾರಿಸಿದ್ರೆ ಅವನ ಕೈಲಿ ಇರ್ತಕ್ಕಂಥ AK-47 ಉಪಯೋಗಿಸ್ತಕ್ಕಂಥ ಕಾನೂನುಬದ್ಧ ಅಧಿಕಾರವನ್ನು ಸರ್ಕಾರ ಕೊಟ್ಟಿರಲಿಲ್ಲ. ಭಾರತ ಬದಲಾಗಿದೆ. ಇವತ್ತು ಗುಂಡಿನಿಂದ ಉತ್ತರ ಕೊಡ್ತಕ್ಕಂಥ ತಾಕತ್ತು ಭಾರತಕ್ಕೆ ಬಂದಿದೆ. ಭಾರತದ ಸೈನ್ಯಕ್ಕಿದೆ. ಭಾರತದ ಸರ್ಕಾರ ಆ ಜಾಗೃತಿಯ ಮಾನಸಿಕತೆಯಲ್ಲಿದೆ. ಬಂಧುಗಳೇ, ಜಾಗೃತಿಯ ಮಾನಸಿಕತೆಯಲ್ಲಿದೆ. ಈ ವಾತಾವರಣ ಬಂದಿರಬೇಕಿದ್ರೆ ಕಳೆದ 15-20 ವರ್ಷಗಳ ಹಿಂದೆ ಕಾಶ್ಮೀರದಲ್ಲಿ ಪ್ರತಿನಿತ್ಯ ನಮ್ಮ ಹೆಣ್ಣುಮಕ್ಕಳು, ನಮ್ಮ ಒಂದು ದೇಶದ ಮಕ್ಕಳು ಈ ರೀತಿಯಾಗಿ ಅವರಿಗೆ ತೊಂದರೆ ಆಗಿರೋದನ್ನ ನೆನಪು ಮಾಡಿಕೊಂಡು ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಸೇರಿ ಮೌನ ಮೆರವಣಿಗೆಯನ್ನ ಮಾಡಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿಬಿಟ್ಟು ಶ್ರದ್ಧಾಂಜಲಿಯನ್ನ ಅರ್ಪಿಸಿರುವ ಎಲ್ಲ ವರ್ತಕರ ತಂಡಕ್ಕೆ ನಾನು ಅಭಿನಂದನೆಗಳನ್ನ ಅರ್ಪಿಸ್ತೇನೆ. ನಾವು ನಮ್ದು ಎಲ್ಲೋ ಶಿವಮೊಗ್ಗದಲ್ಲಾಯ್ತು, ಎಲ್ಲೋ ಬೆಂಗಳೂರಲ್ಲಾಯ್ತು ಅನ್ಕೊಳ್ಳೋದು ಬೇಡ. ನಮ್ಮ ಕಾರ್ಯಕ್ಕೆ ಆಗ್ಲಿಕ್ಕೆ ಏನು ಬಹಳ ದಿನಗಳು ಬೇಕಾಗಿಲ್ಲ. ನಮ್ಮೂರಿಗೂ ಈ ರೀತಿಯ ಘಟನೆ ಆಗಬಹುದು, ಇಂದಲ್ಲ ನಾಳೆ ಈ ರೀತಿ ಘಟನೆಗಳು ನಡೀಬಹುದು. ಬರೀ ವರ್ತಕರ ಸಂಘದವರಲ್ಲ, ಇಡೀ 1000 ಜನ ಈ ರೀತಿಯ ಒಂದು ಏನು ನಾವು ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಕ್ಕೆ ನಾವು ಮುಂದೆ ಬರ್ತೀವಿ ಅಂದಾಗ ಎಲ್ಲರೂ ಕೂಡ ಭಾಗವಹಿಸಬೇಕು. ಇದೇನೋ ಇವ್ರು ಮಾತ್ರ ಮಾಡ್ತಾ ಇರೋದು ಈ ರೀತಿ ಅನ್ಕೋಬಾರ್ದು. ಇದು ನಮ್ಮ ಮನೆಯ, ನಮ್ಮ ಕುಟುಂಬದಲ್ಲಿ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇದಕ್ಕೆ ಭಾಗವಹಿಸಿ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಬೇಕು. ಇನ್ನೊಂದು ಹೇಳಬೇಕು ಅಂತ ಅಂದ್ರೆ ಇದರಲ್ಲಿ ರಾಜಕೀಯವನ್ನು ತರದೆ ನಾನೊಬ್ಬ ಹಿಂದೂ, ನಾನೊಬ್ಬ ಭಾರತೀಯ ಪುತ್ರ, ನಮ್ಮ ಭಾರತೀಯರು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಇಂಥ ಒಂದು ಇದರಲ್ಲಿ ಭಾಗಿಯಾಗಿ ಎಲ್ಲರೂ ಕೂಡ ಇಂಥ ಒಂದು ಉದ್ದೇಶಕ್ಕೆ ನಮ್ಮ ಒಂದು ಒಗ್ಗಟ್ಟಾಗಿ ನಾವೆಲ್ಲರೂ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.